Welcome to my Kanasu Shetty YouTube channel. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ. ಹಾಯ್ ಗೈಸ್, ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ ಹಾಗೆ ಮಲೇಷಿಯಾ ಟು ಸಿಂಗಾಪುರ್ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು ಇಮಿಗ್ರೇಷನ್ ಆಫೀಸ್. ಹಾಫ್ ಆನ್ ಅವರ್ ಆಯಿತು ನಮ್ಮ ಪಾಸ್ಪೋರ್ಟ್ ಆ್ಯಂಡ್ ವೀಸಾ ಎಲ್ಲ ವೆರಿಫಿಕೇಷನ್ ಆಗೋ ತನಕ. ಅಲ್ಲಿಂದ ಈ ಬ್ರಿಡ್ಜ್ ಮುಖಾಂತರ ನಾವು ಸಿಂಗಾಪುರ್ಗೆ ಎಂಟರ್ ಆದ್ವಿ. ಮಲೇಷ್ಯಾದಿಂದ ನಾವು ಹೊರಟಿದ್ದು 9 o'clockಗೆ ಮಾರ್ನಿಂಗ್ ಆ್ಯಂಡ್ ರೀಚ್ ಆಗಿದ್ದು ಸಿಂಗಾಪುರ್ಗೆ 2 o'clock ಆಗಿತ್ತು. ಮಧ್ಯದಲ್ಲಿ 12 o'clockಲ್ಲಿ ಒಂದು ಸ್ಟಾಪ್ ಕೂಡ ಕೊಟ್ಟಿದ್ರು, ಸಮ್ ಸ್ನ್ಯಾಕ್ಸ್ ಆ್ಯಂಡ್ ರೆಸ್ಟ್ ರೂಮ್ಗೆ ಅಂತ ಹೇಳಿ. ಆ್ಯಂಡ್ ನಾವು ಅಲ್ಲಿಂದ ಡೈರೆಕ್ಟಾಗಿ ರೀಚ್ ಆಗಿದ್ದು ನಾವು ಬುಕ್ ಮಾಡಿದ ಹೋಟೆಲ್ಗೆ, ದಿ ಬಾಸ್ ಅಂತ. ನಾವು ಹೋಟೆಲ್ಗೆ ಚೆಕ್ ಇನ್ ಆಗಿದ್ದು 2 o'clockಗೆ. ಸೊ 2 hours ರೆಸ್ಟ್ ತಗೊಳ್ಳೋಣ ಅಂತ ಹೇಳಿ ರೆಸ್ಟ್ ಮಾಡಿ 4:30ಗೆ ಹೊರಟ್ವಿ ಸಿಂಗಾಪುರ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ. ಅಲ್ಲಿಂದ ನಾವು ಹೋಗಿದ್ದು ಫಸ್ಟ್ ಪ್ಲೇಸ್, ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಇನ್ ಸಿಂಗಾಪುರ್, ದಟ್ ಈಸ್ ಇನ್ ಗಾರ್ಡನ್ ಬೈ ದ ಬೇ. ಕ್ಲೌಡ್ ಫಾರೆಸ್ಟ್ ಅಂದರೆ ಫಾರೆಸ್ಟ್ನ ರೀಕ್ರಿಯೇಟ್ ಮಾಡಿದ್ದಾರೆ, ಆರ್ಟಿಫಿಷಿಯಲ್ ಆಗಿರುತ್ತೆ ಅಂತ ನಾವು ಅಂದ್ಕೊಂಡ್ವಿ. ಬಟ್ ಅಲ್ಲಿ ಹೋದಾಗಲೇ ಗೊತ್ತಾಯಿತು ಇಟ್ಸ್ ಆಲ್ ವರ್ಜಿನಲ್ ಪ್ಲಾಂಟ್ಸ್ ಆ್ಯಂಡ್ ಲೀವ್ಸ್ ಅಂತ. ಆ್ಯಂಡ್ ನಾವು ಹೋಗಿದ್ದ ಟೈಮ್ ಕೂಡ ತುಂಬಾ ಪ್ಲೆಸೆಂಟ್ ಆಗಿತ್ತು ಕ್ಲೈಮೇಟ್. ಇಟ್ಸ್ ಅರೌಂಡ್ 6 to 7. ಕ್ಲೌಡ್ ಫಾರೆಸ್ಟ್ ನೋಡಿಕೊಂಡು ನಾವು ಬಂದಿದ್ದು ಈ ಆಡಿಟೋರಿಯಂಗೆ. ಈ ಆಡಿಟೋರಿಯಮಲ್ಲಿ ಒಂದು ಒಳ್ಳೆ ಮೆಸೇಜ್ ಡಿಸ್ಪ್ಲೇ ಮಾಡ್ತಾಯಿದ್ರು, ಏನಂದರೆ ಅನಿಮಲ್ ಎಕ್ಸ್ಟೆಂಡ್ ಅವೇರ್ನೆಸ್ ಬಗ್ಗೆ. 2010 to 20, 20 to 30 ಅಂದರೆ 10 years ಡಿಫ್ರೆನ್ಸಲ್ಲಿ ಯಾವ್ಯಾವ ಅನಿಮಲ್ ಇತ್ತು ಆ್ಯಂಡ್ ಯಾವ್ಯಾವ ಅನಿಮಲ್ ಡೆಸ್ಟ್ರಾಯ್ ಆಗಿದೆ, ಈವನ್ ಪ್ಲ್ಯಾಂಟ್ಸ್ ಆಗಿರ್ಬೋದು, ಬರ್ಡ್ಸ್ ಆಗಿರ್ಬೋದು, ಎಲ್ಲದ್ರ ಬಗ್ಗೆನೂ ಒಂದು ಒಳ್ಳೆ ಮೆಸೇಜ್ ಕೊಡ್ತಾಯಿದ್ರು. ಆ್ಯಂಡ್ 2100 ಅಲ್ಲಿ ತನಕ ಡಿಗ್ರೀಸ್ ವೆದರ್ ಕೂಡ ಎಷ್ಟು ಚೇಂಜಸ್ ಆಗುತ್ತೆ ಅನ್ನೊಂದು ಪ್ರೆಡಿಕ್ಷನ್ ಮಾಡಿ ಡಿಸ್ಪ್ಲೇ ಮಾಡ್ತಾಯಿದ್ರು. ಇಟ್ ವಾಸ್ ಗುಡ್. ಅಲ್ಲಿಂದ ನಾವು ಹೋಗಿದ್ದೆ ಫ್ಲೋರೆನ್ಸ್ ಫ್ಯಾಂಟಸಿಗೆ, ಐ ಮೀನ್ ಅದು ಫ್ಲವರ್ ಶೋ. ಗಾರ್ಡನ್ ಬೈ ದ ಬೇಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸ್ ಇದು ಸೂಪರ್ ಟ್ರೀ ಅಬ್ಸರ್ವೇಟರಿ ಅಂತ. ಇದು 2 ಶೋ ನಡೆಯುತ್ತೆ, ನೈಟ್ 7 o'clock ಆ್ಯಂಡ್ 8:30 ಶೋ. ನಾವು ನೋಡಿದ್ದು 8:30 ಶೋ. A dazzling showcase of lights and musical treats. Tonight we present Garden Waltz. So pick a spot, grab your cameras and enjoy the show.
ಸೆಕೆಂಡ್ ಡೇ ಆಫ್ ಸಿಂಗಾಪುರಲ್ಲಿ ನಾವು ಹೊರಟಿದ್ದು ದ ಮೋಸ್ಟ್ ಫೇಮಸ್ ಪ್ಲೇಸ್ ದಟ್ ಈಸ್ ಸಿಂಗಾಪುರ್ ಝೂ. ಇದು ಸ್ಟಾರ್ಟ್ ಆಗಿದ್ದು ಬರ್ಡ್ ಪ್ಯಾರಡೈಸ್ ಇಂದ. ಇಲ್ಲಿರೋ ಎಲ್ಲ ಬರ್ಡ್ಸ್ಗೂ ತುಂಬ ಚೆನ್ನಾಗಿ ಟ್ರೈನ್ ಮಾಡ್ತಾರಂತೆ. ಯಾಕಂದ್ರೆ ಇಲ್ಲಿ ಬರೋ ಎಲ್ಲ ಟೂರಿಸ್ಟ್ಗಳಿಗೂ ಎವ್ರಿ ಡೇ ಒಂದು ಶೋ ಆರ್ಗನೈಸ್ ಮಾಡ್ತಾರೆ. ಆ್ಯಂಡ್ ಒಂದು ಸ್ಪೆಸಿಫಿಕ್ ಬರ್ಡ್ ಚೂಸ್ ಮಾಡಿಕೊಂಡು ಅದ್ರ ಬಗ್ಗೆ ಎಲ್ಲ ಓವರ್ ಆಲ್ ಇನ್ಫಾರ್ಮೇಷನ್ಸ್ನ ಗೈಡ್ ಮಾಡ್ತಾರಂತೆ. ಆ್ಯಂಡ್ ಇಲ್ಲಿ ವೆರೈಟೀಸ್ ಆಫ್ ಬರ್ಡ್ಸ್ ಇದೆ. ಸೊ ಟೂರಿಸ್ಟ್ಗಳು ಇಲ್ಲಿ ಬಂದರೆ ರೆಸ್ಟ್ಲೆಸ್ ಆಗಬಾರ್ದು ನೋಡೋಕ್ಕೆ ಅಂತ ಹೇಳಿ ನಾವು ಪ್ರೀವಿಯಸ್ ಏನು ನೋಡ್ಕೊಂಡು ಬಂದಿರ್ತೀವಿ ಬರ್ಡ್, ಅದ್ರ ಬಗ್ಗೆ ಒಂದು ಕ್ರಾಫ್ಟ್ ಆರ್ ಡ್ರಾಯಿಂಗ್ ಸಮಥಿಂಗ್ ಆ ಥರದ್ದೊಂದು ಇನ್ನೋವೇಟಿವ್ ಆಗಿ ಕ್ರಿಯೇಟ್ ಮಾಡಿ ಅಲ್ಲಿ ಟೂರಿಸ್ಟ್ಗೆ ಒಂದು 10 to 15 ಮಿನಿಟ್ಸ್ ರೆಸ್ಟ್ ಮಾಡಿ ದೆನ್ ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಈ ಟ್ರೈನಲ್ಲಿ ಯಾವುದೋ ಸಣ್ಣ ಪುಟ್ಟದ ಅನಿಮಲ್ ನೋಡ್ತೀವಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ಅಲ್ಲಿ ಇಷ್ಟು ಹತ್ರದಲ್ಲಿ ಇಷ್ಟು ನಟೋರಿಯಸ್ ಅನಿಮಲ್ ನೋಡ್ತೀವಿ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ದಟ್ ಈಸ್ ಜಾಗ್ವಾರ್. ಅದು ಇಷ್ಟು ನಿಯರಲ್ಲಿ ತುಂಬಾ ಸ್ಕೇರಿ ಮೂಮೆಂಟ್ ಅದು. ಸಿಂಗಾಪುರ್ ಝೂ ಅಲ್ಲಿ ನಮ್ದು ಲಾಸ್ಟ್ ರೈಡ್ ನೈಟ್ ಸಫಾರಿ. ನಮ್ಮನ್ನ ಈ ತರ ಓಪನ್ ಟ್ರಾಮ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಮೇ ಬಿ ಟೈಮ್ 8:39 ಆ ಥರ ಆಗಿತ್ತು. ಫಾರೆಸ್ಟ್ ಅಲ್ಲಿ ಹೇಗೆ ಸೌಂಡ್ ಬರುತ್ತೆ ರಿಯಲ್ ಫಾರೆಸ್ಟ್ ಅಲ್ಲಿ, ಅದೇ ತರ ಫೀಲ್ ಇತ್ತು ನಮಗೆ. ತುಂಬಾನೇ ನಿಯರ್ ಆಗಿ ಅನಿಮಲ್ನ ನೋಡ್ತಾ ಇದ್ವಿ. ಎಲಿಫ್ಯಾಂಟ್ ಮತ್ತೆ ಲಯನ್ ಎಲ್ಲ ತುಂಬಾ ಡೇಂಜರಸ್ ಅನಿಮಲ್ಸ್ನ ತುಂಬಾ ನಿಯರ್ ಆಗಿ ನೋಡ್ತಾ ಇದ್ವಿ. ಇಟ್ ವಾಸ್ ವೆರಿ ಇನ್ಕ್ರೆಡಿಬಲ್ ಎಕ್ಸ್ಪೀರಿಯನ್ಸ್.
Thank you for watching this video. Please do like and subscribe.